ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಜೋರು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದರ ನಡುವೆ ಯಾರ್ಯಾರು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೋ ಅವರು ಈಗಾಗಲೇ ಕಸರತ್ತನ್ನು ಕೂಡ ಆರಂಭಿಸಿದಂತೆ ಕಾಣಿಸ್ತಾ ಇದೆ. ಸಂಪುಟ ವಿಸ್ತರಣೆಯ ಲೆಕ್ಕಾಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ. ಶಾಸಕರಿಂದ ಹಬ್ಬದ ನೆಪದಲ್ಲಿ ಸಿಎಂ ಡಿಸಿಎಂ ನಿವಾಸಕ್ಕೆ ಪರೇಡ್ ಜೋರಾಗಿದೆ. ಹಬ್ಬದ ಶುಭ ಕೋರುವ ನೆಪದಲ್ಲಿ ಶಾಸಕರ ಪೈಪೋಟಿ ಕೂಡ ನಡೀತಾ ಇದೆ. ಎರಡು ಪವರ್ ಸೆಂಟರ್ ಬ್ಯಾಲೆನ್ಸ್ ಮಾಡುವ ಕಸರತ್ತಾಗ್ತಾ ಇದೆಯಾ ಶಾಸಕರ ಕಡೆಯಿಂದ ಅಂತ ಹೇಳಿ ಸಿಎಂ ಡಿಸಿಎಂ ಮುಂದೆ ಪರೋಕ್ಷ ಸಂಪುಟ ವಿಸ್ತರಣೆಯ ಪ್ರಸ್ತಾಪವನ್ನ ಶಾಸಕರು ಮಾಡ್ತಿದ್ದಾರಂತೆ. ಹೊಸ ಹುದ್ದೆಯ ನಿರೀಕ್ಷೆ, ಕೈ ಶಾಸಕರ ತೆರೆಮರೆಯ ಪೈಪೋಟಿ ಆಟ ಜೋರಾಗ್ತಾ ಇದೆ. ಒಂದು ಸಿಎಂ ಸಿದ್ದರಾಮಯ್ಯವರು, ಮತ್ತೊಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸ್ವಾಮಿ ಕಾರ್ಯನೂ ಆಗಬೇಕು, ಸ್ವಕಾರ್ಯನೂ ಆಗಬೇಕು. ಆ ನಿಟ್ಟಿನಲ್ಲಿ ಒಂದಿಷ್ಟು ಕಸರತ್ತುಗಳು ಕೈ ಶಾಸಕರ ಕಡೆಯಿಂದ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಬಿಹಾರ ಎಲೆಕ್ಷನ್ ಮುಗಿಲಿ ಸಚಿವ ಸಂಪುಟ ಪುನರ್ರಚನೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಈ ಬಾರಿ ನನಗೇನಾದರೂ ಅವಕಾಶ ಸಿಗುತ್ತಾ ಅಂತ ಹೇಳಿ ಹಲವು ಶಾಸಕರು ಇಬ್ಬರು ನಾಯಕರುಗಳ ಮನೆಯ ಎಡತಾಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಸುಖೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪೈಪೋಟಿ ಜೋರಾದಂತೆ ಕಾಣಿಸ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಖಂಡಿತ ಪ್ರೇಮ್, ಯಾಕಂದ್ರೆ ಹಬ್ಬದ ಒಂದು ಕಾರಣಕ್ಕಾಗಿ ಸಹಜವಾಗಿ ಸಿಎಂ ಮತ್ತು ಡಿಸಿಎಂ ಅವರ ಭೇಟಿ. ಆದ್ರೆ ಎಲ್ಲೊಂದ್ ಕಡೆ ಬಿಹಾರ್ ಚುನಾವಣೆಯ ನಂತರ ಕ್ಯಾಬಿನೆಟ್ ರಿಶಫಲ್ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರ ಇರೋದ್ರಿಂದ ಸಹಜವಾಗಿ ಹಬ್ಬದ ಸೀಸನ್ ಈ ಟೈಮಲ್ಲೇ ಸಿಎಂ ಡಿಸಿಎಂ ಅವರ ಭೇಟಿ ಮಾಡುವಂತದ್ದು ಅಥವಾ ತಮ್ಮ ಪರೋಕ್ಷವಾಗಿ ತಮ್ಮ ಏನು ಮನಸ್ಸಲ್ಲಿ ಏನಿದೆ ಅಥವಾ ನಾವು ಸಚಿವ ಸ್ಥಾನದ ಆಕಾಂಕ್ಷಿಗಳಿದೀವಿ ಅನ್ನುವಂತ ವಿಚಾರವನ್ನು ಪ್ರಸ್ತಾಪ ಮಾಡೋದು, ಇದಕ್ಕೊಂದು ಸಮಯಾವಕಾಶ ಕೂಡ ಬಂದಂತ ಆಯ್ತು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದಂತೆ ಕಾಣುತ್ತದೆ. ಹಾಗಾಗಿ ಬಹುತೇಕ ಈ ಸಂದರ್ಭದಲ್ಲಿ ಸಿಎಂ ಮತ್ತು ಡಿಸಿಎಂ ಭೇಟಿ ಆ ಸಮಯವನ್ನ ಬಳಸ್ಕೊಂಡು ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತದ್ದು. ಮತ್ತೆ ಎರಡು ಪವರ್ ಸೆಂಟರ್ ಕೂಡ ಆಗಿರೋದ್ರಿಂದ ಸಿಎಂ ಮತ್ತು ಡಿಸಿಎಂ ಎರಡು ಪವರ್ ಸೆಂಟರ್ ಆಗಿರೋದ್ರಿಂದ ಸಹಜವಾಗಿ ಎರಡೂ ಕಡೆಗಳು ಹೋಗಿ ಮನವಿ ಮಾಡಿಕೊಳ್ಳುವಂತದ್ದು, ಜೊತೆಗೆ ಹಬ್ಬದ ನೆಪದಲ್ಲಿ ಭೇಟಿ ಮಾಡುವಂತದ್ದು ಸ್ವಲ್ಪ ಜಾಸ್ತಿ ನಡೀತಾ ಇದ್ದಂತೆ ಕಾಣಿಸ್ತಾ ಇದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.